ಪ್ರವಾಸದಲ್ಲಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆಯನ್ನು ಕೂಡ ನಡೆಸಲಾಗ್ತಾ ಇದ್ದು, ವ್ಲಾಡಿಮಿರ್ ಪುಟಿನ್ ಮೋದಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಭಾರತ ಪ್ರವಾಸದಲ್ಲಿರುವಂತಹ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಮೋದಿ ಹಾಗೇನೆ ಪುಟಿನ್ ಅವರ ಜಂಟಿ ಸುದ್ದಿಗೋಷ್ಠಿ ನಡೀತಾ ಇದ್ದು, ಭಾರತ ಹಾಗೂ ರಷ್ಯಾ ಸ್ನೇಹ ಧ್ರುವ ನಕ್ಷತ್ರದಂತೆ ಸ್ಥಿರ ಅಂತ ಹೇಳಿ ಈಗಾಗಲೇ ಅವರು ಹೇಳ್ತಾ ಇದ್ದಾರೆ. ಅವರಿಬ್ಬರ ಫ್ರೆಂಡ್ಶಿಪ್ ಹೇಗಿದೆ ಭಾರತದ್ದು ಮತ್ತು ರಷ್ಯಾದ್ದು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಧ್ರುವ ನಕ್ಷತ್ರದಂತೆ ಯಾವತ್ತಿಗೂ ಕೂಡ ಸ್ಥಿರವಾಗಿರುತ್ತೆ. ಭಯೋತ್ಪಾದನೆ ವಿರುದ್ಧ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಹೋರಾಟವನ್ನ ಮಾಡುತ್ತೆ. ಉಕ್ರೇನ್ ವಿಚಾರವಾಗಿ ಶಾಂತಿ ಸ್ಥಾಪನೆಗೆ ನಾವು ಬದ್ಧ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪುಟಿನ್ ನಾಯಕತ್ವದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪನೆ ಮಾಡಲಾಗಿದ್ದು, ಬ್ಯಾಂಕಿಂಗ್ ವಲಯದಲ್ಲಿ ಎರಡೂ ದೇಶಗಳು ನೇರ ಸಹಕಾರವನ್ನು ನೀಡ್ತಾ ಇದ್ದು, ವ್ಯಾಪಾರ, ರಕ್ಷಣೆ, ಇಂಧನದ ವಿಚಾರದಲ್ಲಿ ಎರಡೂ ದೇಶಗಳ ನಡುವೆ ಸಹಭಾಗಿತ್ವ ಹೊಂದುತ್ತೆ ಅನ್ನೋದನ್ನು ಕೂಡ ಈ ಹಿಂದೆ ಕೂಡ ಇತ್ತು, ಮುಂದೆ ಕೂಡ ಈ ಒಂದು ಸ್ನೇಹ ಸಂಬಂಧ ಎಲ್ಲಾ ವಿಚಾರದಲ್ಲೂ ವ್ಯಾಪಾರ, ರಕ್ಷಣೆ, ಇಂಧನ ವಿಚಾರದಲ್ಲಿ ಇರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಭಾರತದ ಅತಿ ದೊಡ್ಡ ನ್ಯೂಕ್ಲಿಯರ್ ಘಟಕವನ್ನ ನಿರ್ಮಿಸಿದ್ದ ರಷ್ಯಾ ಇದೀಗ ಬದಲಾಗ್ತಾ ಇರುವ ವಿಶ್ವದಲ್ಲಿ ಭಾರತ ರಷ್ಯಾ ಸ್ನೇಹ ಶಾಶ್ವತ. ಹಡಗು ನಿರ್ಮಾಣ ಒಪ್ಪಂದಕ್ಕೂ ಕೂಡ ಉಭಯ ನಾಯಕರು ಸಹಿಯನ್ನ ಹಾಕಿದ್ದಾರೆ. ಇನ್ನು ಭಾರತದಲ್ಲಿ 2 ಹೊಸ ರಾಯಭಾರ ಕಚೇರಿ ತೆರೆಯೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. 2030 ವೇಳೆಗೆ $100 ಬಿಲಿಯನ್ ವಹಿವಾಟು ನಡೆಸೋದಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದ್ದು, $100 ಬಿಲಿಯನ್ ವಹಿವಾಟು ನಡೆಸೋದಿಕ್ಕೂ ಕೂಡ ಎಲ್ಲ ತಯಾರಿಯನ್ನ ಮಾಡಲಾಗಿದೆ. ಭಾರತದಲ್ಲಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಮಾಧ್ಯಮ ಕೂಡ ತೆರೆಗೆ ಬರಲಿದ್ದು, ರಷ್ಯಾ ಹಾಗೂ ಭಾರತ ನಡುವೆ ಸಂಬಂಧ ವೃದ್ಧಿಗೆ ಈ ಚಾನೆಲ್ ಸಹಕಾರಿ ಆಗಲಿದೆ ಅಂತ ಪುಟಿನ್ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸ್ನೇಹಿತ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ ರಷ್ಯಾ ಅಧ್ಯಕ್ಷರಾಗಿರುವ ವ್ಲಾಡಿಮಿರ್ ಪುಟಿನ್ ಅವರು. ಭಾರತ ರಷ್ಯಾ FDAಗೆ ಈಗಾಗಲೇ ವ್ಲಾಡಿಮಿರ್ ಪುಟಿನ್ ಕರೆ ಕೊಟ್ಟಿದ್ದಾರೆ. ಇಂಡಿಯಾ ಯುರೋಪಿಯನ್ ಎಕನಾಮಿಕ್ ಯೂನಿಯನ್ ರಷ್ಯನ್ನರಿಗೆ 30 ದಿನಗಳ ಉಚಿತ ಇ ವೀಸಾವನ್ನ ಘೋಷಣೆ ಮಾಡಿದೆ ಭಾರತ. ದೆಹಲಿಯಲ್ಲಿ ನಡೆದಂತಹ ಈ ದ್ವಿಪಕ್ಷೀಯ ಮಾತುಕತೆಯ ಸಂದರ್ಭದಲ್ಲಿ ಏನೆಲ್ಲ ಆಯ್ತು, ಹಲವು ಒಪ್ಪಂದಗಳಿಗೂ ಕೂಡ ಸಹಿಯನ್ನ ಹಾಕಲಾಗಿದೆ. ಬಹಳ ಇಂಪಾರ್ಟೆಂಟ್ ಆದಂತಹ ಭೇಟಿ ಇದು. ಹಲವು ಮಹತ್ವದ ಒಪ್ಪಂದಗಳಿಗೆ ಕೂಡ ಸಹಿಯನ್ನ ಹಾಕಲಾಗಿರೋದು. ಈಗ ಮೋದಿ ಪುಟಿನ್ ಜಂಟಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡ್ತಿದ್ದಾರೆ. आज भारत और रूस के 23वें शिखर सम्मेलन में राष्ट्रपति पुतिन का स्वागत करते हुए मुझे बहुत खुशी हो रही है. उनकी यात्रा ऐसे समय हो रही है जब हमारे द्विपक्षीय संबंध कई ऐतिहासिक माइलस्टोन के दौर से गुजर रहे हैं. ठीक 25 वर्ष पहले राष्ट्रपति पुतिन ने हमारी स्ट्रेटेजिक पार्टनरशिप की नींव रखी थी. 15 वर्ष पहले 2010 में हमारी साझेदारी को स्पेशल एंड प्रिविलेज स्ट्रेटेजिक पार्टनरशिप का दर्जा मिला. पिछले 2.5 दशक से उन्होंने अपने नेतृत्व और दूरदृष्टि से इन संबंधों को निरंतर सींचा है. हर परिस्थिति में उनके नेतृत्व ने आपसी संबंधों को नई ऊंचाई दी है. भारत के प्रति इस गहरी मित्रता और अटूट प्रतिबद्धता ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಭಾರತ ಪ್ರವಾಸದಲ್ಲಿರುವಂತಹ ರಷ್ಯಾ ಅಧ್ಯಕ್ಷರಾದಂತಹ ವ್ಲಾಡಿಮಿರ್ ಪುಟಿನ್ ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ಮಾಡಿದ್ದಾರೆ. ಅನೇಕ ವಿಚಾರಗಳ ಚರ್ಚೆಯಾಗಿದೆ. ಮಹತ್ವದ ಒಪ್ಪಂದಗಳ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಸಹಿಯನ್ನ ಹಾಕಲಾಗಿದೆ. ಈ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನು ಘೋಷಣೆ ಮಾಡಿದ್ದಾರೆ, ಯಾವೆಲ್ಲ ಮಹತ್ವದ ಒಪ್ಪಂದಗಳಿಗೆ ಇಲ್ಲಿ ಚರ್ಚೆಯಾಗಿದೆ? ಉನ್ನತೀಕರಣಗೊಂಡಂತಹ ಭಾರತ ಮತ್ತು ರಷ್ಯಾದ 25ನೇ ವರ್ಷದ ಸಂಬಂಧ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದ್ದಂಥ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಿನ್ನೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬರ್ತಿದ್ದ ಹಾಗೆ ಇಡೀ ವಿಶ್ವದ ದೃಷ್ಟಿ ಭಾರತದತ್ತ ನೆಟ್ಟಿತ್ತು. ಇವರಿಬ್ಬರು ಏನು ಮಾತನಾಡ್ತಾರೆ, ಏನೆಲ್ಲ ಒಪ್ಪಂದಗಳಾಗ್ಬೋದು, ಅದರಿಂದ ಭಾರತಕ್ಕಂತೂ ಉಪಯೋಗ ಆಗೇ ಆಗುತ್ತೆ, ಅದರಿಂದ ನಮಗೇನಾದರೂ ರಿಸ್ಕ್ ಇದೆಯಾ ಅಂತೇಳಿ ಭಾರತದ ಶತ್ರು ರಾಷ್ಟ್ರಗಳಿರ್ಬೋದು ಅಥವಾ ಮಿತ್ರನ ಸೋಗಿನಲ್ಲಿರ್ತಕ್ಕಂಥ ರಾಷ್ಟ್ರಗಳಿರ್ಬೋದು ಸಾಕಷ್ಟು ಯೋಚನೆಗಳನ್ನ ಮಾಡ್ತಾ ಇತ್ತು. ಅವರಿಗೆ ಅವರ ನಿರೀಕ್ಷೆಯಂತೆಯೇ ಆಘಾತ ಕೊಡುವಂಥ ಸಾಕಷ್ಟು ಒಪ್ಪಂದ
ಒಪ್ಪಂದಗಳನ್ನ ಇವತ್ತು ರಷ್ಯಾ ಮತ್ತು ಭಾರತ ಮಾಡಿಕೊಂಡಿದ್ದು. ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸಲೇಬೇಕಾಗಿರ್ತಕ್ಕಂಥ ಅಂಶ ಅಂದ್ರೆ ನವಿತಾ, ಇಲ್ಲಿ ನಾವು ನೋಡ್ತಾ ಇದ್ರೆ ಈ ಸ್ಮಾಲ್ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನ ಭಾರತಕ್ಕೆ ಕೊಡೋದಕ್ಕೆ ನಿರ್ಧಾರವನ್ನ ಈಗ ರಷ್ಯಾ ಮಾಡಿರೋದನ್ನ ಸ್ವತಃ ವ್ಲಾಡಿಮಿರ್ ಪುಟಿನ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತು ಭಾರತದ ಬಳಿಯಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳಂತ ಬಂದಾಗ ಕೊಡಕೊಲಂ ಅಲ್ಲಿ ಇದೆ. ಅದು ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನ್ಯೂಕ್ಲಿಯರ್ ರಿಯಾಕ್ಟರ್. ಅದನ್ನ ಸಿದ್ಧ ಮಾಡೋದು ಕೂಡ ರಷ್ಯಾದ ಸಹಯೋಗದಲ್ಲಿ ಅದು ಕೂಡ ಸಿದ್ಧ ಮಾಡಲಾಗಿದ್ದು, ಈಗ ಮುಂಬರುವಂತಹ ಹಂತದಲ್ಲಿ ಇನ್ನೂ ಮುಂದುವರೆದು ಸ್ಮಾಲ್ ನ್ಯೂಕ್ಲಿಯರ್ ರಿಯಾಕ್ಟರ್ ಟೆಕ್ನಾಲಜಿಯನ್ನ ಕೊಡ್ತೀವಿ ಅಂತ ಹೇಳಿ ರಷ್ಯಾದ ಅಧ್ಯಕ್ಷ ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ. ಇವತ್ತು ಕೂಡ ಭಾರತದ ಒಂದು ಇಂಧನದ ಅವಶ್ಯಕತೆ ನಾವು ಗಮನಿಸ್ತಾ ಇದ್ರೆ ಇವತ್ತು ಸಾಕಷ್ಟು ಜಲವಿದ್ಯುತ್ ಇದೆ ಅಥವಾ ಕೋಲನ್ನು ಬಳಸಿ ನಾವು ವಿದ್ಯುತ್ ಅನ್ನು ತಯಾರು ಮಾಡ್ತಿದ್ದೀವಿ. ಅದು ಏನೇ ಇದ್ರೂ ನಮ್ಮ ಅಗತ್ಯತೆಗೆ ಅನುಗುಣವಾಗಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡೋದು ಸಾಕಷ್ಟು ಬಾರಿ ಕಷ್ಟ ಆಗುತ್ತೆ. ಆದ್ರೆ ಈ ಸ್ಮಾಲ್ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನ ಏನಾದರೂ ಬಂದ್ರೆ, ರಿಯಾಕ್ಟರ್ ಟೆಕ್ನಾಲಜಿಯನ್ನ ರಷ್ಯಾ ಭಾರತಕ್ಕೆ ಕೊಟ್ಟಿದ್ದೇ ಆದ್ರೆ ಸಾಕಷ್ಟು ನಗರಗಳಲ್ಲಿ ಈ ಒಂದು ಅಲ್ಲಿಯ ಅವಶ್ಯಕತೆಗೆ ಅನುಗುಣವಾಗಿ ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ ಗಳನ್ನ ಬಳಕೆ ಮಾಡ್ಕೊಳ್ಬಹುದು. ಅಂದ್ರೆ ಇದು ಶಾಂತಿ ಕಾಲದ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಇದನ್ನ ಬಳಸಿ ಬಾಂಬ್ ಮಾಡೋದಕ್ಕಂತಲ್ಲ, ಬದಲಾಗಿ ಈ ನ್ಯೂಕ್ಲಿಯರ್ ಎನರ್ಜಿಯನ್ನ ಬಳಸಿಕೊಂಡು ಪವರ್ ಸಪ್ಲೈ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕ ವಿಧದ ಈ ಒಂದು ಟೆಕ್ನಾಲಜಿಯಲ್ಲಿ ಬಳಕೆಗೆ ಇದನ್ನು ಬಳಸಿಕೊಳ್ಳಬಹುದಾಗಿದೆ. ಅದನ್ನ ಕೊಡ್ತೀವಿ ಅಂತ ರಷ್ಯಾ ಹೇಳಿರುವಂತದ್ದು ಮೊದಲ ಅತ್ಯಂತ ದೊಡ್ಡ ಇದು ಅನೌನ್ಸ್ಮೆಂಟ್ ಅಂತ ನಾವು ಇದನ್ನು ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಶಿಪ್ ಬಿಲ್ಡಿಂಗ್ ಇರಬಹುದು ಅಥವಾ ಯುದ್ಧ ವಿಮಾನಗಳ ವಿಚಾರದಲ್ಲಿ ನಡೆದಂತ ಡಿಸ್ಕಷನ್ಸ್ ಇರಬಹುದು, ಸಬ್ಮೆರಿನ್ ವಿಚಾರದಲ್ಲಿ ನಡೆದಿರುವಂತಹ ಡಿಸ್ಕಷನ್ಸ್ ಇರಬಹುದು, ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ನಡೆಯುವಂತದ್ದು. ಮತ್ತು ಭಾರತ ರಷ್ಯಾದ ಮಧ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಉನ್ನತವಾಗಿರ್ತಕ್ಕಂಥ ಆಲ್ರೆಡಿ ಸಂಬಂಧ ಇದೆ. ಸಾಕಷ್ಟು ನಮ್ಮ ಯುದ್ಧ ವಿಮಾನಗಳನ್ನ ರಷ್ಯಾ ನಮಗೆ ಕೊಡ್ತಾನೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ನಾವು ನೋಡ್ತಾ ಇದ್ರೆ ಇತ್ತೀಚಿನ ಈ ಆಪರೇಷನ್ ಸಿಂಧೂರದಲ್ಲಿ ಬಳಕೆಯಾದಂತ ಬ್ರಹ್ಮೋಸ್ ಕೂಡ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಸಿದ್ಧ ಮಾಡಿರುವಂತದ್ದು. ಆದ್ರೆ ಈ ಸ್ಮಾಲ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಏನಿದೆ, ರಿಯಾಕ್ಟರ್ ಟೆಕ್ನಾಲಜಿ ಏನಿದೆ, ಇದು ಭಾರತದ ಭವಿಷ್ಯದ ದೃಷ್ಟಿಯಿಂದ ಭಾರತದ ಭವಿಷ್ಯದ ಒಂದು ಅವಶ್ಯಕತೆಗೆ ಅನುಗುಣವಾಗಿ ನಾವು ಗಮನಿಸೋದಾದ್ರೆ ಅತ್ಯಂತ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಎರಡನೇ ಅತಿ ಮಹತ್ವದ ವಿಚಾರವನ್ನ ನಾವು ಗಮನಿಸೋದೇ ಆದ್ರೆ ಇಲ್ಲಿ ಬ್ಯಾಂಕಿಂಗ್ ಅನ್ನ ನಮ್ಮ ಕರೆನ್ಸಿಗಳಲ್ಲೇ ಮಾಡೋಣ ಅನ್ನುವಂತ ಒಂದು ಪ್ರಪೋಸಲ್ ಅನ್ನ ಕೂಡ ಈಗ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಕೊಟ್ಟಿರುವಂತದ್ದು. ಇಷ್ಟು ದಿನ ನಾವು ಎಲ್ಲರಿಗೂ ಗೊತ್ತಿರುವ ಹಾಗೆ ಯಾವುದೇ ದೇಶದ ಮಧ್ಯದಲ್ಲಿ ಒಂದು ವ್ಯಾಪಾರ ವಹಿವಾಟುಗಳಾದಾಗ ಅದನ್ನ ಡಾಲರ್ ಲೆಕ್ಕದಲ್ಲಿ ಡಾಲರ್ ಅನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಅಮೆರಿಕನ್ ಡಾಲರ್ ಅನ್ನೇ ಅಲ್ಲಿ ಒಂದು ವಿನಿಯೋಗ ಮಾಡಿಕೊಂಡು ಅದನ್ನು ಬಳಸಿ ವ್ಯಾಪಾರ ವಹಿವಾಟವನ್ನ ಮಾಡಲಾಗುತ್ತೆ. ಆದ್ರೆ ನಮಗೆ ಗೊತ್ತಿರುವ ಹಾಗೆ ರಷ್ಯಾವನ್ನ ಈಗ ಆಲ್ರೆಡಿ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ವಹಿವಾಟದಿಂದ ಹೊರಗಡೆ ಇಡಲಾಗಿದೆ. ಈ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಶುರುವಾದ ಬಳಿಕ ಅಮೆರಿಕ ಈ ಒಂದು ಇದರಲ್ಲಿ ಮುಂಚೂಣಿಯನ್ನ ವಹಿಸಿದಂತದ್ದು. ನಂತರದಲ್ಲಿ ಈಗ ಚೀನಾ ಕೂಡ ತನ್ನದೇ ಕರೆನ್ಸಿಯನ್ನು ಬಳಕೆ ಮಾಡಿಕೊಳ್ಬೇಕು, ಯುವಾನ್ ಅನ್ನ ಈ ಬ್ರಿಕ್ಸ್ ಕರೆನ್ಸಿಯಾಗಿ ಪರಿವರ್ತಿಸಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಮಧ್ಯದಲ್ಲಿ ಭಾರತದ ರುಪಿ ಕಥೆ ಏನಾಗಿರುತ್ತೆ? ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ ಆಲ್ರೆಡಿ 90 ರೂಪಾಯಿ ಬಂದಿದೆ $1. ಅಷ್ಟು ನಿರಂತರವಾಗಿ ತನ್ನ ಮೌಲ್ಯವನ್ನ ರುಪಿ ಕಳೆದುಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆ ರುಪಿಯನ್ನ ಬಳಕೆ ಮಾಡ್ಕೊಳ್ಬಹುದಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ವಹಿವಾಟು ಏನಿದೆ ಭಾರತ ಮತ್ತು ರಷ್ಯಾದ ಮಧ್ಯದಲ್ಲಿ ಅದನ್ನ ಭಾರತದ ರುಪಿಯನ್ನ ಬಳಸಿಕೊಂಡೇ ಮಾಡಲಾಗಿದೆ. ಅದಕ್ಕೋಸ್ಕರನೇ ಇಲ್ಲಿ ಕೋಲ್ಕತ್ತಾದಲ್ಲಿ ಒಂದು ಬ್ಯಾಂಕ್ ಅನ್ನ ಕೂಡ ತೆರೆಯಲಾಗಿದೆ. ಆದ್ರೆ ಇದಿಷ್ಟೇ ಸಾಕಾಗ್ತಿಲ್ಲ. ಇನ್ನು ಮುಂದೆ ಬರುವ ಹಂತದಲ್ಲೂ ಕೂಡ ಸಂಪೂರ್ಣವಾಗಿ ಈ ಎರಡೂ ದೇಶಗಳ ಕರೆನ್ಸಿಯನ್ನೇ ಬಳಸಿಕೊಂಡು ನಾವು ವ್ಯಾಪಾರ ವಹಿವಾಟುವನ್ನ ಮಾಡೋಣ ಅನ್ನುವಂತ ಒಂದು ಪ್ರಪೋಸಲ್ ಅನ್ನ ಕೂಡ ಈಗ ರಷ್ಯಾ ಇಟ್ಟಿರುವಂತದ್ದು. ಇದನ್ನ ಭಾರತ ಪರಿಗಣಿಸುತ್ತಾ ಅನ್ನೋದು ಮುಂದಿರುವಂತಹ ಪ್ರಶ್ನೆ. ಒಂದು ವೇಳೆ ಭಾರತ ಪರಿಗಣಿಸಿದ್ದೇ ಆಗಿದ್ರೆ ನೋ ಡೌಟ್ ಭಾರತ ಮತ್ತು ರಷ್ಯಾದ ಮಧ್ಯದಲ್ಲಿ ಸಂಬಂಧ ವೃದ್ಧಿ ಆಗುತ್ತೆ. ಸಾಕಷ್ಟು ಈ ಲೀಕೇಜ್ ಏನಿರುತ್ತೆ, ದುಡ್ಡು ಲೀಕ್ ಆಗುವಂತದ್ದು, ಅದನ್ನ ನಾವು ತಡೆಗಟ್ಟಬಹುದು. ಆದ್ರೆ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಅದನ್ನ ಭಾರತ ಹೇಗೆ ನಿರ್ವಹಣೆ ಮಾಡುತ್ತೆ ಅನ್ನೋದು ಕೂಡ ಈಗ ಮುಂದಿರುವಂತಹ ಸವಾಲು. ಇನ್ನು ಮೂರನೇ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಘೋಷಣೆ ಅಂತ ನೋಡೋದಾದ್ರೆ ರಷ್ಯನ್ನರು ಇಲ್ಲಿ ಭಾರತಕ್ಕೆ ಬರಬೇಕು ಅಂತಂದ್ರೆ 30 ದಿನಗಳ ಫ್ರೀ ಇ ವೀಸಾವನ್ನ ಭಾರತ ಘೋಷಣೆಯನ್ನ ಮಾಡಿದೆ. ಅಂದ್ರೆ ಪೀಪಲ್ ಟು ಪೀಪಲ್ ಸಂಬಂಧವನ್ನ ಮತ್ತಷ್ಟು ವೃದ್ಧಿಸಬೇಕು ಅಂತ ಹೇಳಿ. ಯಾಕಂದ್ರೆ ಇವತ್ತಿನ ಒಂದು ಪ್ರಮುಖ ಮಾತುಕತೆಯಲ್ಲಿ ರಷ್ಯಾ ವ್ಲಾಡಿಮಿರ್ ಪುಟಿನ್ ಮತ್ತು ನರೇಂದ್ರ ಮೋದಿ ನಡುವೆ ನಡೆದಂತ ಮಾತುಕತೆಯಲ್ಲಿ ಮಾನವ ಸಂಪನ್ಮೂಲಗಳ ವಿನಿಯೋಗದ ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಿಕೊಳ್ಳಲಾಗಿದೆ. ವಿನಿಮಯದ ದೃಷ್ಟಿಯಿಂದ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಲಾಗಿದೆ. ಹೀಗಿದ್ದಾಗ ಎರಡೂ ದೇಶಗಳ ಸಂಬಂಧ ವೃದ್ಧಿ ಆಗಬೇಕಾದ್ರೆ ಇಲ್ಲಿಯ ಜನರ ಮಧ್ಯದಲ್ಲೂ ಕೂಡ ಸೌಹಾರ್ದತೆ ಬೆಳೆಯಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಷ್ಯಾದಿಂದ ಭಾರತಕ್ಕೆ ಯಾರೇ ಟೂರಿಸ್ಟ್ಗಳು ಬರ್ತೀನಿ ಅಂದ್ರೂ ಕೂಡ 30 ದಿನಗಳ ಉಚಿತವಾಗಿರ್ತಕ್ಕಂಥ ಈ ವೀಸಾವನ್ನ ಭಾರತ ಘೋಷಣೆ ಮಾಡಿರುವಂತದ್ದು. ಜೊತೆಗೆ ರಷ್ಯಾ ಕೂಡ ತನ್ನ ಸರ್ಕಾರಿ ಸ್ವಾಮ್ಯದ ಮಾಧ್ಯಮವನ್ನ ಭಾರತದಲ್ಲಿ ಇವತ್ತಿನ ತೆರೀತಾ ಇದೆ. ಆ ಮೂಲಕವಾಗಿ ಪುಟಿನೇ ಹೇಳಿರುವ ಹಾಗೆ ರಷ್ಯಾವನ್ನ ಇನ್ನೂ ಹೆಚ್ಚಾಗಿ ಇಲ್ಲಿಯ ಜನರಿಗೆ ಪರಿಚಯವನ್ನ ಮಾಡಿಕೊಡ್ತೀವಿ ಈ ಚಾನೆಲ್ ಅನ್ನ ಬಳಸಿ. ಅದೇ ರೀತಿಯಾಗಿ ಇದೇ ಚಾನೆಲ್ ಅನ್ನ ಬಳಸಿ ಭಾರತೀಯರ ಬಗ್ಗೆ ರಷ್ಯನ್ನರಿಗೆ ಮತ್ತಷ್ಟು ಪರಿಚಯವನ್ನ ಮಾಡಿಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ವ್ಲಾಡಿಮಿರ್ ಪುಟಿನ್ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಇವುಗಳ ಹೊರತುಪಡಿಸಿ ನೋಡೋದಾದ್ರೆ ಈಗ ಪ್ರಮುಖವಾಗಿ ಮತ್ತೊಂದು ಮುಂದಿನ ಘಟ್ಟ ಅಂದ್ರೆ ಶಿಪ್ ಬಿಲ್ಡಿಂಗ್ ಟೆಕ್ನಾಲಜಿ ಮತ್ತು ಶಿಪ್ ಬಿಲ್ಡಿಂಗ್ ಆಕ್ಟಿವಿಟಿ ಏನಿದೆ ಅದರಲ್ಲೂ ಕೂಡ ಎರಡೂ ದೇಶಗಳು ಒಪ್ಪಂದವನ್ನ ಮಾಡಿಕೊಂಡಿದ್ದಾವೆ. ಇದು ಮೇಡ್ ಇನ್ ಇಂಡಿಯಾ ಶಿಪ್ಗಳಾಗಿರ್ತವೆ. ಭಾರತದಲ್ಲಿ ಆ ಶಿಪ್ಗಳ ತಯಾರಿ ಆಗುತ್ತೆ. ಅದಕ್ಕೆ ರಷ್ಯಾ ತನ್ನ ಟೆಕ್ನಾಲಜಿ ಮತ್ತು ತನ್ನ ತಂತ್ರಜ್ಞರು ಏನಿದ್ದಾರೆ ಅವರನ್ನ ಭಾರತಕ್ಕೆ ಕೊಡೋದ್ರ ಮೂಲಕವಾಗಿ ಸಹಕಾರವನ್ನ ಕೊಡ್ತೀವಿ
ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಲಾಗಿರುವುದು. ಆದ್ರೆ ನಮಗೆ ನಿನ್ನಿಂದಲೂ ಕೂಡ ಇದ್ದಂತ ಕುತೂಹಲ ಅಂದ್ರೆ S-400 ಬಗ್ಗೆ ಏನಾದ್ರೂ ಚರ್ಚೆ ಆಗುತ್ತಾ, S-500 ಬಗ್ಗೆ ಮತ್ತೆ ಸೈನ್ ಆಗುವಂತ ಸಾಧ್ಯತೆಗಳಿದಾವ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಆದ್ರೆ ಸದ್ಯಕ್ಕಂತೂ ಆ ಬಗ್ಗೆ ಯಾವುದೇ ಅಧಿಕೃತವಾದಂತ ಘೋಷಣೆಯನ್ನ ಬಹಿರಂಗವಾಗಿ ಮಾಡಿಲ್ಲ. ಯಾಕಂದ್ರೆ ನಿನ್ನೆ ರಷ್ಯಾ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಮತ್ತು ನರೇಂದ್ರ ಮೋದಿ ಮಧ್ಯದಲ್ಲಿ 3.5 ಗಂಟೆಗಳ ಕಾಲ ಒಂದು ದ್ವಿಪಕ್ಷೀಯ ಮಾತುಕತೆ ನಡೆದಿರೋದು. ಅದರಲ್ಲೂ ಕೂಡ ಇಬ್ಬರೇ ಲೀಡರ್ಸ್ ಗಳಿದ್ರು ಆ ಒಂದು ಡಿನ್ನರ್ ಸಭೆಯಲ್ಲಿ. ಪುಟಿನ್ ಮತ್ತೆ ಮೋದಿ ಬಿಟ್ರೆ ಯಾರೂ ಇರಲಿಲ್ಲ. ಅವರಿಬ್ಬರೇ 3.5 ಗಂಟೆಗಳ ಕಾಲ ನಿನ್ನೆ ಚರ್ಚೆಯನ್ನ ಮಾಡಿದ್ದಾರೆ. ಇವತ್ತು ಕೂಡ ಈ ಹೈದರಾಬಾದ್ ಹೌಸ್ ಏನಿದೆ, ನವದೆಹಲಿಯ ಹೈದರಾಬಾದ್ ಹೌಸ್, ಅಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿರುವಂತದ್ದು. ಅದರಲ್ಲಿ ಏನೆಲ್ಲ ವಿಚಾರಗಳ ಪ್ರಸ್ತಾಪ ಆಗಿದೆ ಅನ್ನೋದು ಇನ್ನೂ ಅಷ್ಟು ಬಹಿರಂಗವಾಗಿ ಖಂಡಿತವಾಗಿ ಹೇಳೋದಿಲ್ಲ. ಆದ್ರೆ ಈಗ ಬಹಿರಂಗವಾಗಿ ಹೇಳಿರುವಂತ ವಿಚಾರದಲ್ಲಿ S-400 ಬಗ್ಗೆ ಆಗಲಿ ಅಥವಾ S-500 ಬಗ್ಗೆ ಆಗಲಿ ಯಾವುದೇ, ಆಮೇಲೆ Su-57 ಯುದ್ಧ ವಿಮಾನ ಏನಿದೆ 5th ಜನರೇಷನ್, ಅದರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ. ಈಗ ಈ ಒಂದು ಪ್ರೆಸ್ ಮೀಟ್ ಆದ ಮೇಲೆ ಎರಡೂ ದೇಶಗಳ ಮಧ್ಯದಲ್ಲಿ ಮತ್ತು ಸಂಜೆ ತನಕ ಕೂಡ ಸಭೆಗಳಿರ್ತವೆ. ಅದಾದ್ಮೇಲೆ ಸಂಜೆ 7 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ಒಂದು ಡಿನ್ನರ್ ಮೀಟ್ ಇರುತ್ತೆ, ಡಿನ್ನರ್ ಪಾರ್ಟಿ ಇರುತ್ತೆ. ಅದಾದ ಬಳಿಕ ಇವತ್ತು ರಾತ್ರಿ 9 ಗಂಟೆಗೆ ಪುಟಿನ್ ಭಾರತದಿಂದ ಹೊರಡ್ತಾರೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಈಗ ಬರುವಂತ ಸಭೆ ಏನಿದೆ ಅಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲಿಸ್ಟ್ಗಳು ಕೂಡ ಭಾಗವಹಿಸುವಂತ ಸಾಧ್ಯತೆ ಇದೆ. ಎರಡೂ ದೇಶಗಳ ಟ್ರೇಡ್ ಮಿನಿಸ್ಟರ್ಸ್ ಇರ್ತಾರೆ, ಡಿಫೆನ್ಸ್ ಮಿನಿಸ್ಟರ್ಸ್ ಇರ್ತಾರೆ. ಅಲ್ಲಿ ಏನಾದ್ರೂ ಈ S-400 ಮತ್ತೆ S-500 ಬಗ್ಗೆ ಚರ್ಚೆ ಆಗಬಹುದು ಅಥವಾ ಅದರ ಬಗ್ಗೆ ಘೋಷಣೆ ಆಗಬಹುದು ಅಂತೇಳಿ ಕುತೂಹಲವಂತೂ ಸದ್ಯಕ್ಕೆ ಇದ್ದೇ ಇದೆ. ಆದ್ರೆ ಇವರಿಬ್ಬರ ದ್ವಿಪಕ್ಷೀಯ ಮಾತುಕತೆಯ ನಂತರದಲ್ಲಿ ಭಾರತ ಮತ್ತು ರಷ್ಯಾದ ಸಂಬಂಧ ಮತ್ತಷ್ಟು ಗಟ್ಟಿ ಆಗೋದರ ಜೊತೆಗೆ ಇನ್ನೊಂದು ಹಂತಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂಶಯವಂತೂ ಇಲ್ಲ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಇಂಡಿಗೋ ವಿಮಾನ ಸಂಚಾರ ರದ್ದಾದ ಹಿನ್ನೆಲೆಯಲ್ಲಿ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆಯಿತು. ತಾತ್ಕಾಲಿಕವಾಗಿ ಇದೀಗ DGCA ಕೊಡ್ತು ರಿಲೀಫ್. ಹಾರತ್ತ ಇಂಡಿಗೋ. DGCA ನಿಯಮದಿಂದ ವಿಮಾನಯಾನ ಸಂಸ್ಥೆಗಳಿಗೆ ಸಂಕಷ್ಟ ಉಂಟಾಗಿತ್ತು. ಸೊ ಇಂಡಿಗೋ ಸಂಸ್ಥೆಯ ಮನವಿಯ ಬಳಿಕ ಇದೀಗ DGCA ನಿಯಮವನ್ನ ಸಡಿಲಿಸಿದೆ. ಆ ಒಂದು ನಿಯಮಗಳ ಪ್ರಕಾರ ಪೈಲಟ್ಗಳ 48 ಗಂಟೆಗಳ ವಿಶ್ರಾಂತಿ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ವಿಶ್ರಾಂತಿ 48 ಗಂಟೆಗಳು ಕಡ್ಡಾಯ ಅನ್ನೋದು. ಆದ್ರೆ ಈ ಒಂದು 48 ಗಂಟೆಗಳ ವಿಶ್ರಾಂತಿ ಕೊಟ್ಟಿರುವಂತಹ ಒಂದು ನಿಯಮ ಇದೆಯಲ್ಲ, ಇದರಿಂದಾಗಿ ಸಿಬ್ಬಂದಿಯ ಕೊರತೆ ಉಂಟಾಗಿರೋದು. ಆ ಹಿನ್ನೆಲೆಯಲ್ಲಿಯೇ ಇದೀಗ ವಿಶ್ರಾಂತಿ ನಿಯಮದಲ್ಲಿ ಸಡಿಲಿಕೆ ಮಾಡಲಾಗಿದೆ. ಭಾರತದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಬಿಗಡಾಯಿಸಿದೆ ಪರಿಸ್ಥಿತಿ. ಸಿಬ್ಬಂದಿ ಕೊರತೆಯಿಂದ ವಿಮಾನ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಆಗಿದೆ. ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿಮಾನಯಾನ ಸಚಿವರಿಗೆ ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಅಮಿತ್ ಶಾಗೆ ವಿಮಾನಯಾನ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನೇನು ಆಯ್ತು ಅಂದ್ರೆ ಸೇಫ್ಟಿ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ನಿಯಮವನ್ನ ಮಾಡಲಾಗಿತ್ತು. ಆದರೆ DGCA ಆ ನಿಯಮವನ್ನ ಮಾಡಿದ ಬಳಿಕ, ಕಡ್ಡಾಯಗೊಳಿಸಿದ ಬಳಿಕ ವಿಮಾನಗಳ ಹಾರಾಟದಲ್ಲಿ, ಸಂಚಾರದಲ್ಲಿ ಭಾರಿ ವ್ಯತ್ಯಯ ಆಗೋದಕ್ಕೆ ಕಾರಣ ಆಯಿತು. ಕಾರಣ ಸಿಬ್ಬಂದಿಯ ಕೊರತೆ. ಹಾಗಾಗಿ ಸಿಬ್ಬಂದಿಗಳು ಇಲ್ಲದೆ ಇರೋದ್ರಿಂದ ಸರಿಯಾದಂತಹ ಸಮಯಕ್ಕೆ ಫ್ಲೈಟ್ ಹಾರಾಟ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನ ನೋಡಿದ ಬಳಿಕ ಇದೀಗ DGCA ನಿಯಮವನ್ನ ಸಡಿಲಿಕೆ ಮಾಡಿದೆ. ಪರಿಸ್ಥಿತಿ ಹಾಗಾದ್ರೆ ಈಗ ಬದಲಾಗತ್ತಾ ಅನ್ನುವ ಪ್ರಶ್ನೆ ಇದೆ. ಕಾರಣ ಈಗಾಗಲೇ ಇಂಡಿಗೋ ಏರ್ಲೈನ್ಸ್ ನವರು ಹೇಳೋ ಪ್ರಕಾರ 10ನೇ ತಾರೀಕುವರೆಗೂ ಕೂಡ ಈ ಸಮಸ್ಯೆ ಇರಬಹುದು ಅನ್ನುವಂತಹ ರೀತಿ ಇದೆ. ಬಟ್ ಇದೀಗ DGCA ನಿಯಮ ಸಡಿಲಿಸಿದ ಬಳಿಕ ವಿಮಾನ ನಿಲ್ದಾಣಗಳಲ್ಲಿ ಪರಿಸ್ಥಿತಿ ಬದಲಾಗತ್ತಾ ಅಥವಾ ಸಂಚಾರ ವ್ಯವಸ್ಥೆಯಲ್ಲಿ ಇದೀಗ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ತಾರಾ, ಇಮಿಡಿಯೇಟ್ ಆಗಿ ಮತ್ತೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದು ಕಾದು ನೋಡಬೇಕು. ಬಟ್ ವಿಮಾನ ನಿಲ್ದಾಣಗಳಲ್ಲಿ ಕಾದು ಕೂತಿದ್ದಾರೆ ಪ್ರಯಾಣಿಕರು. ಇನ್ನು ವಿಮಾನ ಸಂಚಾರ ಆರಂಭ ಆಗದೆ ಪ್ರಯಾಣಿಕರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹೊರಗಡೆ ಫ್ಲೈಟ್ ಲಿಸ್ಟ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಕ್ಯಾನ್ಸಲ್ಡ್ ಅಂತ ಏನ್ ಕೊಟ್ಟಿರ್ಲಿಲ್ಲ ನಮ್ಗೆ. ಬಟ್ ಒಳಗಡೆ ಕಳ್ಸಿದ್ರು, ಒಳಗಡೆ ಕ್ಯಾನ್ಸಲ್ ಆಗಿದೆ ಅಂತಂದ್ರು. ಹೊರಗಡೆ ಏನ್ ಲೈನ್ ಇದೆಯಲ್ಲ ಅದಕ್ಕಿಂತ ಡಬಲ್ ಒಳಗಡೆ ಲೈನ್ ಇದೆ. ಒಳಗಡೆ 2 ಕೌಂಟರ್ ಓಪನ್ ಮಾಡಿದ್ದಾರೆ, ರೀಶೆಡ್ಯೂಲ್ ಮಾಡೋದಕ್ಕೆ ಇಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ. ಇವ್ರು ಮೆಸೇಜ್ ಕೂಡ ಕಳ್ಸಿಲ್ಲ ನಮ್ಗೆ, ಕ್ಯಾನ್ಸಲ್ ಆಗೋದು, ರೀಶೆಡ್ಯೂಲ್ ಆಗೋದು ಅವೆಲ್ಲದು ಕೂಡ. ಒಳಗಡೆ 1 ಕೌಂಟರ್ ಅಲ್ಲಿ ನಿಂತ್ಕೊಂಡ್ರೆ ಅವ್ರು ಇನ್ನೊಂದ್ ಕೌಂಟ್ರಿಗೆ ಕಳ್ಸಿದ್ರು. ಅಲ್ಲಿ ಸುಮಾರು 2 ಗಂಟೆ ನಿಂತ್ಕೊಂಡು ಅದಾದ್ಮೇಲೆ ಮೆಸೇಜ್ ಬಂತು ನಮ್ಗೆ, ನಿಮ್ ಕ್ಯಾನ್ಸಲ್ ಆಗಿದೆ, ದುಡ್ಡು ಬರುತ್ತೆ, ನೀವು ರೀಶೆಡ್ಯೂಲ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ನಾವಿವಾಗ ರೀಶೆಡ್ಯೂಲ್ ಮಾಡ್ಕೊಳ್ಳೋದ ಕ್ಯಾನ್ಸಲ್ ಮಾಡ್ಕೊಳ್ಳೋದ ಗೊತ್ತಾಗಿಲ್ಲ ನಮ್ಗೆ. ಸೊ ಅದಕ್ಕೆ ಹೊರಗಡೆ ಬಂದ್ಬಿಟ್ಟು ಸುಮಾರು ಜನರದ್ದು ಏನ್ ಮಾಡಿದ್ದಾರೆ, ರೀಶೆಡ್ಯೂಲ್ ಮಾಡಿದ್ದಾರೆ. 2-3 ಗಂಟೆ ವೇಟ್ ಮಾಡ್ಬಿಟ್ಟು ರೀಶೆಡ್ಯೂಲ್ ಆಗಿರೋ ಫ್ಲೈಟ್ ಕೂಡ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಅದ್ರ ಜೊತೆಗೆ ಇನ್ನೊಂದು ಕೆಲವೊಬ್ರದ್ದು ನಿನ್ನೆ ರೀಶೆಡ್ಯೂಲ್ ಮಾಡಿದ್ದಾರೆ, ಇವತ್ತು ಬಂದಿದ್ದಾರೆ ಅವರು, ಅದು ಮತ್ತೆ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಸೊ ಆ ತರ ಪ್ರಾಬ್ಲಮ್ ಆಗಿದೆ. ಡೆಲ್ಲಿಯಲ್ಲೆಲ್ಲ ಫ್ಲೈಟ್ಸ್ ಎಲ್ಲದೂ ಕೂಡ ಕ್ಯಾನ್ಸಲ್ ಮಾಡ್ಬಿಟ್ಟು ಅಲ್ಲಿದೆ ಅಲ್ಲೆಲ್ಲ ಪಾರ್ಕ್ ಮಾಡ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಅಲ್ಲಿಂದ ಇಲ್ಲಿ ಬರಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದೀನಿ ಅಂತ ಹೇಳಿದ್ರು. ನಾವು ಬೆಂಗಳೂರವ್ರೆ, ನಾವು ಬೆಂಗಳೂರಿಂದ ಈಗ ಹೋಗ್ಬೇಕಾಯ್ತು ರಾಜಸ್ಥಾನ್ಗೆ. ಅದಕ್ಕೆ ಅವರು ಹಿಂಗೆ ರೀಶೆಡ್ಯೂಲ್ ಮಾಡ್ತೀವಿ ಅಂತಂದ್ರು. ಅದಕ್ಕೆ ಇರೋದೇ 1 ಫ್ಲೈಟ್. ಅವ್ರೇನೋ ಅವ್ರು ಕೋಆಪರೇಟಿವ್ ಮಾಡ್ತಾ ಇದಾರೆ. ಅವ್ರಿಗೇನು ಅಂತಂದ್ರೆ ಸ್ಟಾಫ್ ಕಮ್ಮಿ ಇದಾರೆ.
ಜನ ಜಾಸ್ತಿ ಇದಾರೆ, ಸೊ ಜನ ರೊಚ್ಚಿಗೆದ್ ಬಿಟ್ಟಿದ್ದಾರೆ ಅಲ್ಲಿ. ಸ್ಟಾಫ್ ಕಮ್ಮಿ ಇದಾರೆ ಪಾಪ, ಅವ್ರು ಕನ್ವಿನ್ಸ್ ಮಾಡಕ್ ನೋಡ್ತಾ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದು ವಿಮಾನ ಪ್ರಯಾಣಿಕರಿಗೆ ಇದೀಗ 4 ದಿನಗಳಿಂದ ಕಿರಿಕಿರಿ ಉಂಟಾಗ್ತಾ ಇದೆ, ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಆಲ್ಮೋಸ್ಟ್ 550ಕ್ಕೂ ಅಧಿಕ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದು. ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಸಂಕಷ್ಟಕ್ಕೆ ಕಾರಣ ಈಗ ಆಗಿದೆ ಈ ಒಂದು ಇಂಡಿಗೋ ಫ್ಲೈಟ್ಸ್. ಸಿಬ್ಬಂದಿಯ ಜೊತೆಗೆ ಪ್ರಯಾಣಿಕರು ವಾಗ್ವಾದ ಮಾಡ್ತಾ ಇದ್ದಾರೆ. ಈಗ ಸಿಬ್ಬಂದಿಗೂ ಕೂಡ ಅಲ್ಲಿ ಏನು ಹೇಳೋದಕ್ಕಾಗದಂತಹ ಪರಿಸ್ಥಿತಿ. ಚಂಡೀಗಢ ಏರ್ಪೋರ್ಟ್ನಲ್ಲಿ ಕನ್ನಡಿಗರು ಪರದಾಟವನ್ನ ಮಾಡಿದ್ದಾರೆ. ಚಂಡೀಗಢದಿಂದ ಬೆಂಗಳೂರಿಗೆ ಬರಬೇಕಾಗಿದ್ದವರು 20ಕ್ಕೂ ಅಧಿಕ ಕನ್ನಡಿಗರು ಏರ್ಪೋರ್ಟ್ನಲ್ಲೇ ಸಿಕ್ಕಾಕೊಂಡು ಸಂಕಷ್ಟವನ್ನ ಅನುಭವಿಸಿದ್ದಾರೆ. ಸರ್, ಆಲ್ರೆಡಿ ನಾವು ಟಿಕೆಟ್ ಬುಕ್ ಮಾಡಿ 1 ತಿಂಗಳಾಗಿತ್ತು. 1 ತಿಂಗಳಿಗೆ ಮುಂಚೆ ಆಲ್ರೆಡಿ ಬುಕ್ ಮಾಡಿದ್ವಿ ಡೆಲ್ಲಿಗೆ ಹೋಗೋಣ ಅಂತೇಳಿ. ಡೆಲ್ಲಿಗೆ ಹೋಗೋಣ ಅಂತ ಬುಕ್ ಮಾಡಿದ್ವಿ. ನಿನ್ನೆ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಬಂತು. ಕ್ಯಾನ್ಸಲ್ ಬಂತು, ನಾವೇ ಇಮಿಡಿಯೇಟ್ಲಿ ಹೋಗಿ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದಕ್ಕೆ ಮತ್ತೆ ರೀಶೆಡ್ಯೂಲ್ ಕೊಟ್ರು. ರೀಶೆಡ್ಯೂಲ್ ಏನ್ ಕೊಟ್ರು, ಇಲ್ಲಿಂದ ಜೋಧ್ಪುರ್ಗೆ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಹಂಗೆ ಮತ್ತೆ ಡೆಲ್ಲಿಗೆ ಹೋಗೋಣ ಕೊಟ್ಟಿದ್ರು. ಇವಾಗ ಬೆಳಗ್ಗೆ ಬಂದು ಒಳಗಡೆ ಹೋಗಿ ಎಂಟ್ರಿ ಆಗಿದೀವಿ. ಅಲ್ಲಿನೇನು ಲಗೇಜ್ ಎಲ್ಲ ಕೊಡ್ಬೇಕು. ಆ ಟೈಮಲ್ಲಿ ಇಮಿಡಿಯೇಟ್ಲಿ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಏನೋ ಒಂದ್ ಆಗ್ತದೆ ಹಂಗೂ ಹೇಳ್ತಾ ಇಲ್ಲ ಅವರು. ಡೈರೆಕ್ಟ್ ಆಗಿ ನಿಮ್ಗೆ ಫ್ಲೈಟ್ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಮೆಸೇಜ್ ಬರ್ಬೇಕು ನಮ್ಗೆ, ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ. ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬರ್ಬೇಕು. ಕೆಲವರು ಕ್ಯಾನ್ಸಲ್ ಇಲ್ಲಿ ಬಂದ್ಮೇಲೆ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ಗಳು ಬರ್ತಿದೆ ಅಂತ. ಯಾರು 2-3 ಬಂದಿದೆ ಅಷ್ಟ್ ಬಿಟ್ರೆ ಇಲ್ಲಿ ಇಷ್ಟು ಜನ ಇದ್ವಲ್ಲ ಒಬ್ರಿಗೆ ಬಂದಿಲ್ಲ. ಕ್ಯಾನ್ಸಲ್ ಆಗಿದೆ ಅಂತ ಫ್ಲೈಟ್ ಕ್ಯಾನ್ಸಲ್ ಆಗಿರೋದು ನಾವು ಬೋರ್ಡಿಂಗ್ ಪಾಸ್ ತಗೊಳ್ತಾ ಇರುವಾಗ. ಅವರಿಗೆ 2 ಕಾಲ್ ಆಪರೇಷನ್ ಆಗಿದೆ. ಕಾಶಿ ಕರ್ಕೊಂಡು ಹೋಗೋಣ, ವಾರಣಾಸಿ ಕರ್ಕೊಂಡು ಹೋಗೋಣ ಅಂತ ಬುಕ್ ಮಾಡಿ ಆಲ್ಮೋಸ್ಟ್ 2 ಮಂತ್ ಆಯ್ತು. ಸೆಪ್ಟೆಂಬರ್ ಅಲ್ಲೇನೋ ಬುಕ್ ಮಾಡಿದ್ದು ನಾನು. ಇಲ್ಲಿ ಬಂದು ಲಗೇಜ್ ಇಳಿಸಿದ್ಮೇಲೆ ನನಗೆ ಮೆಸೇಜ್ ಬರುತ್ತೆ ಫ್ಲೈಟ್ ಕ್ಯಾನ್ಸಲ್ ಇದೆ ಅಂತ. ಯಾವ ರೀತಿ ಇವ್ರು ನಡ್ಸ್ಕೊಂತಾರ ಅಂತ ಗೊತ್ತಿಲ್ಲ. ಇವಾಗ ನಾನು ರಿಟರ್ನ್ ಟಿಕೆಟ್ ಬುಕ್ ಮಾಡಿದೀನಿ ವಾರಣಾಸಿಯಿಂದ ಬೆಂಗಳೂರಿಗೆ. ಈಗ ಅದನ್ನ ನಾನ್ ಕ್ಯಾನ್ಸಲ್ ಮಾಡಕ್ ಹೋದ್ರೆ ಅದು ನನಗೆ ಅಮೌಂಟ್ ಕಟ್ ಆಗ್ಬಿಡುತ್ತೆ, ಹೌದಾ? ಇವಾಗ ಅದು ಅಮೌಂಟ್ ನ ಯಾರು ಬೇರ್ ಮಾಡ್ಬೇಕು ಸರ್? ಅದು ಇಂಡಿಗೋದವ್ರು ಬೇರ್ ಮಾಡ್ಬೇಕಲ್ಲ. ಇವಾಗ ಕಸ್ಟಮರ್ ಕೇರ್ ಟ್ರೈ ಮಾಡ್ತಾ ಇದ್ದೀನಿ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇವಾಗ ಅಲ್ಲಿ ನೋಡಿದ್ರೆ ಕೌಂಟರ್ ಅಲ್ಲಿ ಇರೋದೇ 2 ಜನ ಕೂತವ್ರೆ, ಅಷ್ಟು ಜನ. ಇವಾಗ 1.5 ಅವರ್ ನಾನು ಅಲ್ಲಿ ನಿಂತ್ಕೊಂಡೆ ಕ್ಯೂ ಅಲ್ಲಿ. ಹಾರುತ್ತಿಲ್ಲ ಇಂಡಿಗೋ ವಿಮಾನ. ಇದರಿಂದಾಗಿ ಹಲವು ಅವಾಂತರಗಳೇ ಸೃಷ್ಟಿಯಾಗಿದೆ. ತಂದೆ ಅಸ್ಥಿಯನ್ನ ಹಿಡಿದು ಏರ್ಪೋರ್ಟ್ನಲ್ಲೇ ಕಣ್ಣೀರು ಹಾಕ್ತಾ ಇದ್ದಾರೆ ಅವರ ಕುಟುಂಬಸ್ಥರು. ಹರಿದ್ವಾರಕ್ಕೆ ತೆರಳಬೇಕಾಗಿತ್ತು, ಆದರೆ ಇದೀಗ ಆ ಅಸ್ಥಿ ಕೈಯಲ್ಲೇ ಹಿಡ್ಕೊಂಡು ಏರ್ಪೋರ್ಟ್ ಅಲ್ಲಿ ಇದ್ದಾರೆ. ಸೊ ಅಸ್ಥಿಯನ್ನ ಹಿಡಿದು ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿದ್ದಾರೆ. ಇವತ್ತು ಬೆಳಗ್ಗೆ 11:45ಕ್ಕೆ ನಿಗದಿಯಾಗಿತ್ತು ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದು ಚಿತಾಭಸ್ಮ ಹಿಡಿದು ಮಗಳು ಕಣ್ಣೀರನ್ನ ಹಾಕ್ತಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಅಲ್ಲೇ ಕಾಯ್ತಾ ಇದೆ ಕುಟುಂಬ. 11:45ಗೆ ಇದ್ದಿದ್ದು ಫ್ಲೈಟು. ಇಲ್ಲಿ ನಾವು ಅಸ್ಥಿ ಎತ್ಕೊಂಡು ಬರ್ತಾ ಇದ್ದೀವಿ, ಸ್ವಲ್ಪ ಪ್ರೊಸೀಜರ್ ಮುಗಿಸ್ಬೇಕು ಅಂತ ಜಲ್ದಿನೇ ಬಂದಿದ್ದೀವಿ. 9:30 9:45ಗೆಲ್ಲ ರೀಚ್ ಆಗಿದೆ. ಸೊ ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಲಗೇಜ್ ಎಲ್ಲ ಎತ್ಕೊಂಡು ಎಂಟ್ರೆನ್ಸ್ ಒಳಗಡೆ ಬರೋ ನಾನು ಅಲ್ಲಿ ಅವಾಗೇ ಬಂದುಬಿಟ್ಟು ಅವ್ರು ಹೇಳ್ಬಿಟ್ರು, ಒನ್ಸ್ ವೆನ್ ವಿ ಸ್ಕ್ಯಾನ್ ದ ಟಿಕೆಟ್ಸ್ ಒನ್ಲಿ ದೇ ಗಾಟ್ ಟು ನೋ ದಟ್ ಫ್ಲೈಟ್ಸ್ ಹ್ಯಾಸ್ ಬೀನ್ ಕ್ಯಾನ್ಸಲ್ಡ್ ಅಂತ. ಅಯ್ಯಪ್ಪ ಮಾಲಾಧಾರಿಗಳಿಗೂ ತಟ್ಟಿದೆ ಫ್ಲೈಟ್ ಬಿಸಿ. ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಅಯ್ಯಪ್ಪ ಭಕ್ತರು ಪರದಾಟವನ್ನ ಮಾಡಿದ್ದು ಕೊಚ್ಚಿಗೆ ತೆರಳೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ರು ಅಯ್ಯಪ್ಪ ಭಕ್ತರು. ಇಂಡಿಗೋ ವಿಮಾನಗಳು ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರು ಪರದಾಟ ಮಾಡಿದ್ದಾರೆ. ಇರುಮುಡಿ ಹೊತ್ತು ಬಂದಿದ್ರು ಅಯ್ಯಪ್ಪ ಭಕ್ತರು. ಗಂಟೆಗಟ್ಟಲೆ ಕಾದು ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಇಂಡಿಗೋ ವಿಮಾನದಲ್ಲಿ ಪೈಲಟ್ಗಳ ಕೊರತೆ ಹಿನ್ನೆಲೆ ದೇಶದಾದ್ಯಂತ ವಿಮಾನ ಸೇವೆಯಲ್ಲಿ ವ್ಯತ್ಯಯ ಆಗಿದೆ. ಇತ್ತ ವಿಮಾನ ರದ್ದಾದ ಕಾರಣದಿಂದಾಗಿ ವಧು-ವರರೇ ಇಲ್ಲದೆ ಆರತಕ್ಷತೆ ಮಾಡಬೇಕಾಯಿತು. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಹುಬ್ಬಳ್ಳಿಯ ಮೇಧಾ ಕ್ಷೀರಸಾಗರ್ ಹಾಗೇನೆ ಭುವನೇಶ್ವರದ ಸಂಗಮ್ ದಾಸ್ ಆರತಕ್ಷತೆ ನಿನ್ನೆ ನಡೀಬೇಕಾಗಿತ್ತು. ಆದರೆ ಇಂಡಿಗೋ ವಿಮಾನ ರದ್ದು ಮಾಡಿದ ಹಿನ್ನೆಲೆ ಸಮಸ್ಯೆಯನ್ನ ಎದುರಿಸುವಂತಾಯಿತು. ಭುವನೇಶ್ವರದಲ್ಲಿದ್ದ ಜೋಡಿ ಬರೋದಕ್ಕೆ ಸಮಸ್ಯೆ ಆದ ಹಿನ್ನೆಲೆ ಆನ್ಲೈನ್ ಮೂಲಕವೇ ಆರತಕ್ಷತೆ ಮಾಡುವಂತಾಯಿತು. ನಾಳೆ ಇದೆ, ನಾಳೆ ಇದು ಇಲ್ಲ, ನಾಳುತ್ತೆ ಇದೆ, ನಾಳುತ್ತನೂ ಇಲ್ಲ, ಅಕಾಮಿಡೇಷನ್ ಕೊಡ್ತಿಲ್ಲ, ರೀಫಂಡು 7 ದಿನಕ್ಕಾಗುತ್ತಂತೆ. ಆನ್ಲೈನ್ ರಿಸೆಪ್ಷನ್ ಮಾಡೋಕ್ಕೆ ಕಾರಣ ಅಂತಂದ್ರೆ ಮದುಮಗ ಮತ್ತು ಮದುಮಗಳು ಇಬ್ಬರು ಬರಲಿಲ್ಲ ಭುವನೇಶ್ವರದಿಂದ. ಮದುವೆ ಭುವನೇಶ್ವರೊಳಗೆ ಆಗಿತ್ತು 23ನೇ ತಾರೀಕಿಗೆ. ನಾವು ಮೊದಲೇ ಇಲ್ಲಿ ಬಂದ ಮೇಲೆ ರಿಸೆಪ್ಷನ್ದೆಲ್ಲ ರೆಡಿ ಮಾಡಬೇಕಾಗಿತ್ತು. ಬಟ್ ಅವ್ರು ಬರೋದು 2ನೇ ತಾರೀಕು ಬರೋರಿದ್ದರು, ಅದು ಬರಲಿಲ್ಲ. ಬಂದಿದ್ದ ಆ ಕಾರಣದಿಂದ ರಿಸೆಪ್ಷನ್ ಒಳಗೆ ಆನ್ಲೈನ್ನಾಗ ಮಾಡಬೇಕಾಯ್ತು. ಎಲ್ಲರೂ ಬಂದು ಊಟ ಮಾಡಿ ಹೋದ್ರೆ ಎಲ್ಲರೂ ಆಯಿತು, ಎಲ್ಲರೂ ವಿಶ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆನ್ಲೈನ್ ಮ್ಯಾಗ ವಿಶ್ ಮಾಡಿದ್ರು ಆಕೆಗೆ. ಈಗೇನು ಅದ್ರ ಬಗ್ಗೆ ಇದಿಲ್ಲ. ನಾವು ಇಲ್ಲಿ ರಿಸೆಪ್ಷನ್ ಇಟ್ಕೊಳ್ಬೇಕಂತ ಇಟ್ಕೊಂಡಿದ್ವಿ ಡಿಸೆಂಬರ್ 3 ತಾರೀಕಿಗೆ ಗುಜರಾತ್ ಭವನ್ನಲ್ಲಿ.
ಅವ್ರು ಬರೋದಿತ್ತು ಡಿಸೆಂಬರ್ 2ಕ್ಕೆ ಬರ್ಬೋದು ಅಂತ ಮಾಡಿದ್ವಿ, ಎಲ್ಲ ಚಲೋ ಆಯಿತು. ಆಮೇಲೆ ಸಡನ್ನಾಗಿ 4 ಗಂಟೆಗೆ ಎಲ್ಲನೂ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದರು. ಅವಾಗ ಭಾಳ ಕೆಟ್ಟ ಅನ್ನಿಸ್ತು. ಈಗ ಏನು ಮಾಡಬೇಕು ಅಂತ ವಿಚಾರ ನಮಗೆ ಏನೂ ತೋಚಲಿಲ್ಲ. ಎಲ್ಲರೂ ಕೂಡಿ ವಿಚಾರ ಮಾಡಿ ಇದು ಪ್ರೋಗ್ರಾಮ್ ನಡೆಯಲೇಬೇಕು, ಎಲ್ಲರೂ ಬಂದಿದ್ದಾರೆ, ಎಲ್ಲ ರೆಡಿ ಆಗಿದೆ, ಸ್ಕ್ರೀನ್ ವ್ಯವಸ್ಥೆ ಮಾಡಿ ಆನ್ಲೈನ್. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಇಂಡಿಗೋ ಫ್ಲೈಟ್ಸ್ ವಿಮಾನ ಅಂದ್ರೆ ಸಂಚಾರದಲ್ಲಿ ವ್ಯತ್ಯಯ ಆಗಿರೋದು, ಸಿಬ್ಬಂದಿಗಳ ಕೊರತೆಯಿಂದ ವಿಮಾನಗಳ ಹಾರಾಟ ಆಗದೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಒಂದು ಕಡೆ ಈಗಾಗಲೇ ತನ್ನ ಮನೆಯವರ ಕುಟುಂಬಸ್ಥರ ತಂದೆಯ ಆಸ್ತಿಯನ್ನೇ ಹಿಡ್ಕೊಂಡಿದ್ದಂತಹ ಕುಟುಂಬಸ್ಥರನ್ನ ನೋಡಿದ್ವಿ. ಅದ್ರ ಜೊತೆಗೆ ಅಯ್ಯಪ್ಪ ಮಾಲಾಧಾರಿಗಳು ಎಲ್ಲೆಲ್ಲೋ ಹೋಗಬೇಕಾದಂಥವ್ರು, ಹೀಗೆ ನಾನಾ ಸಮಸ್ಯೆಗಳಾಗಿದೆ. ಇಂತಹ ಸಂದರ್ಭದಲ್ಲಿ ಡಿಜಿಸಿ ಒಂದಷ್ಟು ನಿಯಮವನ್ನು ಕೂಡ ಸಡಿಲಿಕೆ ಮಾಡಿದೆ. ಸೊ ಮುಂದೆ ಈಗ ಈ ಒಂದು ಸಡಿಲಿಕೆ ಮಾಡಿರೋದ್ರಿಂದ ಪರಿಹಾರ ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ? ವಿಮಾನ ಸಂಚಾರ ಆರಂಭ ಆಗಬಹುದಾ? ಹೇಗೆ ಇವತ್ತು ನಮ್ಮ ದೇಶದಲ್ಲಿ ಪ್ರಮುಖವಾಗಿ ನಾವು ಕೇಳಬೇಕಾಗಿರುವಂತಹ ಪ್ರಶ್ನೆ, ಈ ದೇಶದಲ್ಲಿ ವಿಮಾನಯಾನ ಸಚಿವಾಲಯ ಅನ್ನುವಂಥದ್ದು ಇದೆಯಾ? ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಸಂಸ್ಥೆ ಕೆಲಸವನ್ನ ಮಾಡ್ತಾ ಇದೆಯಾ? ಅವರು ಮಾಡ್ತಾ ಇದ್ರೆ ಇಂಥ ಸಂದರ್ಭ ಬರೋದಕ್ಕೆ ಇಷ್ಟು ದಿನಗಳ ಕಾಲ ಹೇಗೆ ಬಿಟ್ರು? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತವ್ರು ಯಾರು? ಇವತ್ತು ರಷ್ಯಾದ ಅಧ್ಯಕ್ಷರು ಆಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಭಾರತದಲ್ಲಿದ್ದಾರೆ. ಇಡೀ ವಿಶ್ವದ ಗಮನ ಭಾರತದತ್ತ ನೆಟ್ಟಿರುವಂತದ್ದು. ಭಾರತವನ್ನ ನಾವು 4 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಮತ್ತೊಂದು ಕಡೆ ಸಿಂಗಾಪುರ್ ರಾಯಭಾರಿ ಕಚೇರಿಯಿಂದ ರಾಯಭಾರಿಗಳೇ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ, ನನಗೂ ಕೂಡ ಫ್ಲೈಟ್ಗಳು ಮಿಸ್ ಆಗಿದ್ದಾವೆ ಅನ್ನುವಂಥ ಟ್ವೀಟ್ ಅನ್ನ ಸಿಂಗಾಪುರ ರಾಯಭಾರಿ ಮಾಡ್ತಾರೆ. ಅಂದ್ರೆ ಇಡೀ ವಿಶ್ವಾದ್ಯಂತ ಭಾರತ ನಗೆಪಾಟಲಿಗೀಡಾಗಕ್ಕೆ ಈ DGCA ಅಂತಕ್ಕಂಥದ್ದೇನಿದೆ, ಅದೇ ರೀತಿಯಾಗಿ ಈ ಒಂದು ವಿಮಾನಯಾನ ಸಚಿವಾಲಯ ಏನಿದೆ ಅವರು ಕಾರಣ ಆಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ನೋಡಿ, ಇವತ್ತು ಒಂದು ಇದೇ ನಾವು ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಏನಿದೆ ಒಂದು ಪ್ರೆಸ್ ನೋಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ, 2 ಕಾಪಿಗಳನ್ನ ಬಿಡುಗಡೆ ಮಾಡಿದ್ದಾರೆ. 2ರಲ್ಲಿ ಎಲ್ಲೂ ಕೂಡ ಸ್ಪೆಸಿಫಿಕ್ ಆದಂತ ಪ್ರಾಬ್ಲಮ್ ಬಗ್ಗೆ ಒಂದೇ ಒಂದು ಅದ್ರ ಬಗ್ಗೆ ಮೆನ್ಷನ್ ಅನ್ನ ಮಾಡಲಾಗಿಲ್ಲ. ಜೊತೆಗೆ ಅದಷ್ಟೇ ಅಲ್ಲ, ಇದನ್ನ ನಾವು ತಡೆಗಟ್ತೀವಿ. ಒಂದು ಈಗ ನಾವು ಇಂಡಿಗೋ ಫ್ಲೈಟ್ಸ್ ಬಗ್ಗೆ ಮಾತನಾಡ್ತಿದ್ವಿ, ಇಂಡಿಗೋ ಸಂಸ್ಥೆ ಜೊತೆಯಲ್ಲಿ ಏನಾದ್ರು ಮಾತುಕತೆ ಆಗಿದೆಯಾ, ಏನಾದ್ರು ಕ್ರಮಗಳಾಗ್ತಾ ಇದಾವೆ, ಯಾವುದ್ರ ಬಗ್ಗೆನೂ ಮಾತಿಲ್ಲ. ಇದನ್ನ ನೋಡ್ತಾ ಇದ್ರೆ ಕೇವಲ ಮೈ ಮೇಲಿನ ಧೂಳನ್ನ ಕೆಡವಿಕೊಳ್ಳುವಂತ ಪ್ರಯತ್ನವನ್ನ ಮಾತ್ರ ಅದು DGCA ಮಾಡ್ತಾ ಇದೆಯಾ ಅನ್ನುವಂತ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ನೋಡಿ, ನಾವೀಗ ಒಂದು ವಿಚಾರವನ್ನ ಗಮನಿಸಬೇಕು. ಈ ಒಂದು ಹೊಸ ನೋಟಿಫಿಕೇಶನ್ ಬಂದಿದ್ಯಾವಾಗ ಹತ್ತತ್ರ ಈಗ 1 ವರ್ಷದ ಹಿಂದೆ ಬಂದಿರುವಂತದ್ದು. ಆಗಿನಿಂದ ಸಾಕಷ್ಟು ಇದ್ರ ಬಗ್ಗೆ ಮಾತುಕತೆಗಳಾಗ್ತಾ ಇದಾವೆ. ಉಳಿದ ಯಾವುದೇ ವಿಮಾನಯಾನ ಸಂಸ್ಥೆಗಳಲ್ಲಿ ಆಗದೇ ಇರುವಂತಹ ಸಮಸ್ಯೆ ಇಂಡಿಗೋಗೆ ಮಾತ್ರ ಯಾಕೆ ಆಗ್ತಾ ಇದೆ? ಹಾಗಿದ್ರೆ ಇಂಡಿಗೋಗೆ ಬೇರೆ ನೋಟಿಫಿಕೇಶನ್ ಅನ್ನ ಕೊಡುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡೋದೇ ಇಲ್ವಾ, ಅಥವಾ ವಿಮಾನಯಾನ ಸಚಿವಾಲಯ ಮಾಡಿಲ್ವಾ? ಯಾವುದೇ ಮಾತುಕತೆಗಳಾಗೋದಿಲ್ಲ. ಇವತ್ತಿನ ಸಂದರ್ಭದಲ್ಲಿ ನೋಡ್ತಾ ಇದ್ರೆ 1300 ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಗಿದ್ದಾವೆ. 1-2 ಅಲ್ಲ, 1300 ಫ್ಲೈಟ್ಸ್ ಗಳು, ಇಂಡಿಗೋ ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಗಿರುವಂತದ್ದು. ಅದರಲ್ಲಿ 1300ರಲ್ಲಿ ಕನಿಷ್ಠ ಒಂದೊಂದು ಫ್ಲೈಟ್ ನಲ್ಲಿ 200 ಜನ 250 ಜನ ಇರ್ತಾರೆ ಅಂದ್ರೂ ಕೂಡ ಸುಮಾರು 30,000 ಜನರಿಗೆ ನೇರವಾದಂತಹ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಎಷ್ಟು ಜನ ಯಾವೆಲ್ಲ ಸಮಸ್ಯೆಗಳಿಗೆ ಬಳಲ್ತಾ ಇದ್ರೋ ಗೊತ್ತಿಲ್ಲ. ಈಗ ಇದೇ ಇಂಡಿಗೋ ಮತ್ತೊಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಿದೆ, ನಾವು ತಕ್ಷಣದಲ್ಲಿ ರಿಫಂಡ್ ಅನ್ನ ಮಾಡ್ತೀವಿ ಅಂತೇಳಿ. ಅವರು ವಿಮಾನಯಾನ ಟಿಕೆಟ್ ಏನಿರುತ್ತೆ ಅದನ್ನ ಒಂದು ರಿಫಂಡ್ ಮಾಡಬಹುದು. ಆದ್ರೆ ಅದರಿಂದ ಆಗುವಂತ ನಷ್ಟಗಳಿದಾವಲ್ಲ, ಈಗ ಯಾರೋ ಒಂದು ಆಸ್ಪತ್ರೆಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿರುತ್ತೆ, ಯಾವ್ದೋ ಡಾಕ್ಟರ್ನ ನೋಡಕ್ ಹೋಗಬೇಕಾಗಿರುತ್ತೆ. ಈಗ ನಾವು ನೋಡ್ತಾ ಇದ್ವಿ, ಇಲ್ಲಿ ನಮ್ಮ ಹುಬ್ಬಳ್ಳಿಯವರೇ ಆಗಿರ್ತಕ್ಕಂಥ ತಮ್ಮ ವಧುವರರಿಗೆ ತಮ್ಮ ಮದುವೆಯ ಆ ಒಂದು ಸಂಭ್ರಮವನ್ನು ಆಚರಿಸೋದಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ, ಆ ಒಂದು ಆರಕ್ಷತೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನ ಯಾರಿಗೋ ತಮ್ಮ ಒಂದು ಪಾರಕರ ಅಥವಾ ತಮ್ಮ ಸಂಬಂಧಿಕರ ಆಸ್ತಿಯನ್ನ ಹಿಡಿದುಕೊಂಡು ಕಾಯುವಂತ ಪರಿಸ್ಥಿತಿ ಬಂದಿದೆ. ಆ ಎಮೋಷನಲ್ ಡ್ಯಾಮೇಜ್ ಅನ್ನ ಯಾರು ತುಂಬಿಕೊಡ್ತಾರೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇರೋದಷ್ಟೇ. ರಾಮ್ ಮೋಹನ್ ನಾಯ್ಡು ಅಂತಕ್ಕಂಥವ್ರು ಏನಿದ್ದಾರೆ ಏವಿಯೇಷನ್ ಸಚಿವರಾಗಿರ್ತಕ್ಕಂಥವ್ರು, ಅವರ ಒಂದು ಸಂಪೂರ್ಣ ನಿಷ್ಕ್ರಿಯತೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾಕೆ ಇಷ್ಟು ಸಮಸ್ಯೆಗಳಾಗ್ತಾ ಇದ್ರು? ಈ ಸಮಸ್ಯೆ ಆಗ್ತಾ ಇರೋದು ಕೇವಲ ಇವತ್ತಿನಿಂದ ಅಲ್ಲ. ಈಗ DGCA ಮತ್ತೊಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿದೆ, ನಾವು ಆ ಒಂದು ಲೀವ್ ಪಾಲಿಸಿಯನ್ನ ಸಡಿಲ ಮಾಡ್ತೀವಿ, ಇದಕ್ಕೆ ನಮಗೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಲೀವ್ ಪಾಲಿಸಿಯನ್ನ ನೀವು ಇವತ್ತು ಸಡಿಲ ಮಾಡ್ತೀರಿ, ಇದು ಒನ್ ಟೈಮ್ ಸಡಿಲ ಮಾಡ್ತಿರೋದು ಅಥವಾ ನಿರಂತರವಾಗಿ ಇದರಲ್ಲಿ ಸಡಿಲತೆಯನ್ನು ತರಲಾಗ್ತಾ ಇದೆಯಾ? ಸಡಿಲತೆಯನ್ನು ತಂದಿದ್ದೆ ಆದ್ರೆ ನಾಳೆ ಅದೇ ಪೈಲಟ್ಸ್ ಗಳು ಏನೋ ಫ್ಯಾಟಿಗ್ ಇನ ಕಾರಣದಿಂದಾಗಿಯೋ ಅತ್ಯಂತ ಆಯಾಸದ ಕಾರಣದಿಂದಾಗಿ ಹೋಗಿ ಏನಾದ್ರು ಆಕ್ಸಿಡೆಂಟ್ ಅನ್ನ ಮಾಡಿದ್ರೆ, ಯಾವ್ದಾದ್ರು ಫ್ಲೈಟ್ ಗಳು ಪತನ ಆದ್ರೆ ಅದಕ್ಕೆ ಯಾರು ಹೊಣೆಯಾಗಿರ್ತಾರೆ? ಯಾಕೆ ಇಷ್ಟು ದಿನಗಳ ಕಾಲ ನೆಗ್ಲಿಜೆನ್ಸ್ ಅನ್ನ ಮಾಡಲಾಗ್ತಾ ಇದೆ? ಇನ್ನ ಈ ಇಂಡಿಗೋ ಫ್ಲೈಟ್ ವಿಚಾರಕ್ಕೆ ಬರೋಣ. ಇಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರ, ಕೇಂದ್ರ ವಿಮಾನಯಾನ ಸಚಿವಾಲಯದ ಎಷ್ಟು ತಪ್ಪುಗಳು ಎದ್ದು ಕಾಣಿಸ್ತಾ ಇದಾವೋ, ಈ ಖಾಸಗಿ ಸಂಸ್ಥೆಯ ತಪ್ಪುಗಳು ಕೂಡ ಅಷ್ಟೇ ಕಾಣ್ತಾ ಇದಾವೆ. ಬೇರೆ ಯಾವುದೇ ದೇಶದಲ್ಲಿ ಇಂಥ ಒಂದು ಸಮಸ್ಯೆಯನ್ನು ತಂದಿದ್ರೆ ಆ ಒಂದು ಫ್ಲೈಟ್ ನ ಸಂಸ್ಥೆಯ ಲೈಸೆನ್ಸ್ ಅನ್ನೇ ತಡೆ ಹಿಡಿಬೇಕಿತ್ತು ಅಥವಾ ಅದನ್ನ ಕ್ಯಾನ್ಸಲ್ ಮಾಡಬೇಕಿತ್ತು. ಅಂತ ಒಂದು ಗುರುತರವಾದಂತಹ ಅಪರಾಧವನ್ನ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಯಾಕಂದ್ರೆ ನೋಡಿ, ಈಗ ಕಳೆದ 1 ವಾರ 10 ದಿನದಿಂದ ನಾವು ಈ ಸಮಸ್ಯೆ ಆಗ್ತಾ ಇರೋದು ನೋಡ್ತಿದೀವಿ. ಯಾಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಕತೆಗಳಾಗಿಲ್ಲ? ಒಂದು
ಕಡೆ ಇಂಡಿಗೋ ಮ್ಯಾನೇಜ್ಮೆಂಟ್, ಅದರ ಸಿಇಒ ಇರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅವ್ರು ಏನ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಇಲ್ಲಿ ಇರ್ತಕ್ಕಂಥ ವಿಮಾನಯಾನ ಸಚಿವಾಲಯ ಏನ್ ಮಾಡ್ತಾ ಇದೆ, ಯಾಕೆ ಇಬ್ಬರು ಕುಳಿತುಕೊಂಡು ಒಂದು ಪರಿಹಾರವನ್ನ ಸೂಚಿಸಿದ್ರೆ ಇಷ್ಟು ಗುರುತರವಾಗಿರ್ತಕ್ಕಂಥ ಸಮಸ್ಯೆ ನಮ್ಮ ಜನರಿಗೆ ಆಗ್ತಾ ಇತ್ತ ಅನ್ನುವಂಥ ಪ್ರಶ್ನೆಗಳು ಬರ್ತವೆ ನೇರವಾಗಿ. ಅದು ಕೂಡ ಇವತ್ತು ರಷ್ಯಾದ ಅಧ್ಯಕ್ಷರು ಭಾರತದಲ್ಲಿ ಇರುವಂತಹ ಸಂದರ್ಭದಲ್ಲಿ 1300 ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಗ್ತವೆ. ಇವತ್ತು ಇಡೀ ಎಲ್ಲ ಮಾಧ್ಯಮಗಳಲ್ಲಿ ರಷ್ಯಾ ಮತ್ತು ಭಾರತದ ನಡುವಿನ ಸಂಬಂಧ, ಇಲ್ಲಿ ಆಗಿರುವಂತಹ ಒಪ್ಪಂದಗಳ ಚರ್ಚೆ ಆಗ್ಬೇಕಿತ್ತು. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಚರ್ಚೆನ ನಾವು ಮಾಡ್ತಾ ಇದೀವಿ ಅಂದ್ರೆ ಇದರಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಖಂಡಿತವಾಗಿ ತಲೆದಂಡಗಳಾಗಬೇಕಾಗುತ್ತೆ. ಜೊತೆಗೆ ಮುಂದೆ ಯಾವುದೇ ಕಾರಣಕ್ಕೂ ಇಂಥ ತಪ್ಪು ಮರುಕಳಿಸಬಾರದು. ನಮ್ಮ ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಅನ್ನ ವಿಮಾನ ನಿಲ್ದಾಣದಂತೆ ಮಾಡ್ತೀವಿ ಅನ್ನುವಂತ ಕೇಂದ್ರ ಸರ್ಕಾರದ ಧೋರಣೆ ಒಂದು ಕಡೆ ಆದ್ರೆ, ಎಲ್ಲ ವಿಮಾನ ನಿಲ್ದಾಣಗಳನ್ನ ಸಿಟಿ ಬಸ್ ಸ್ಟಾಪ್ ಅನ್ನಾಗಿ ಪರಿವರ್ತನೆ ಮಾಡ್ತೀವಿ ಅಂತೇಳಿ ಸಂಸ್ಥೆಗಳು ಪ್ರಯತ್ನ ಮಾಡ್ತಾ ಇದಾವ ಅಂತ ಕೂಡ ಗಮನಿಸಬೇಕು. ಆ ನಿಟ್ಟಿನಲ್ಲಿ ಖಂಡಿತವಾಗಿ ತ್ವರಿತವಾಗಿ ಮತ್ತು ಕಠಿಣವಾದಂತಹ ಕ್ರಮಗಳಾಗಲೇಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.